ಬೆಂಗಳೂರಲ್ಲಿ ಕಂಬಳ ಅಂದ್ರೆ ಗೊತ್ತಾಗೋಲ್ಲ, ಸಂಬಳ ಅಂದ್ರೆ ಗೊತ್ತಾಗುತ್ತೆ. ನಂದಿಕೂರು ಅಡವಿನ ಕೋಟಿ ಚೆನ್ನಯ್ಯ ಹೊನಲು ಬೆಳಕಿನ ಜೋಡುಕೆರೆ ಕಂಬಳದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಮಾತು. ಬೆಂಗಳೂರಿನಲ್ಲಿ ಕಂಬಳ ಅಂದ್ರೆ ಗೊತ್ತಾಗೋಲ್ಲ, ಸಂಬಳ ಅಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಸಂಬಳ ಇದ್ರೇನೆ ವ್ಯವಹಾರ. ಇಲ್ಲಿ ಕಂಬಳ ಅಂದ್ರೆ ಪಾರಂಪರಿಕಗತವಾಗಿ ನಡೆದು ಬಂದ ಸ್ಪರ್ಧೆ. ಇದರಲ್ಲಿ ಪಡೆದುಕೊಳ್ಳುವುದಕ್ಕಿಂತ ಕಳೆದುಕೊಳ್ಳುವುದೇ ಅಧಿಕ. ಆದರೆ ಪರಂಪರೆಯ ಉಳಿವಿಗಾಗಿ ಜನರು ಕಂಬಳ ನಡೆಸುತ್ತಾರೆ ಎಂಬುದಾಗಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಅವರು ಅಡವೆ ನಂದಿಕೂರು ಹೊನಲು ಬೆಳಕಿನ ಜೋಡುಕೆರೆ ಕಂಬಳ ಸಮಿತಿಯು ನಡೆಸಿದ ಸನ್ಮಾನವನ್ನು ಪತ್ನಿ ಸಮೇತವಾಗಿ ಸ್ವೀಕರಿಸಿ ಮಾತನಾಡಿದರು. ಕಂಬಳ ಅಂದ್ರೆ ಬೆಂಗಳೂರಲ್ಲಿ ಗೊತ್ತಾಗಲ್ಲ, ಅಲ್ಲಿ ಸಂಬಳ ಅಂದ್ರೆ ಮಾತ್ರ ಗೊತ್ತಾಗಲ್ಲ. ಅಲ್ಲಿ ಸಂಬಳ ಇದ್ರೆ ಮಾತ್ರ ವ್ಯವಹಾರ. ಇಲ್ಲಿ ಕಂಬಳ ಅಂತಂದ್ರೆ ಇದು ಪರಂಪರಾಗತವಾಗಿ ನಡ್ಕೊಂಡು ಬಂದಿರತಕ್ಕಂತ ಒಂದು ಸ್ಪರ್ಧೆ. ಸುರೇಶ್ ಶೆಟ್ಟರ್ ಹೇಳ್ತಾ ಇದ್ರು, ಇದು ಕೋಟಿಗಟ್ಟಲೆ ಖರ್ಚಾಗ್ತದೆ, ಆದ್ರೆ ಅದಕ್ಕೇನು ಮತ್ತೇನು ಸಿಗೋದಿಲ್ಲ, ಕಳ್ಕೊಳ್ಳೋದಷ್ಟೇ. ಆದರೆ ಪರಂಪರೆಯನ್ನ ಮುಂದುವರಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ಆ ಕಾರಣದಿಂದ ತಾವೆಲ್ಲರೂ ನಮ್ಮ ಶೆಟ್ಟರು ಭಟ್ರು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸ. ಹೀಗಾಗಿ ತಾವೆಲ್ಲರೂ ಇಷ್ಟೊಂದು ಉತ್ಸುಕರಾಗಿ ಈ ಹೊನಲು ಬೆಳಕಿನಲ್ಲಿ ತಾವು ಇಷ್ಟೊಂದು ಎಲ್ಲರೂ ಸೇರಿ ಒಂದೊಂದು ಇದರ ಹಿಂದೆ 10-15 ಜನರು ಸೇರಿ ಇದನ್ನು ಮಾಡತಕ್ಕಂಥದ್ದು ಇದು ಬಹಳ ಕಡಿಮೆ ಅಲ್ಲ, ಬಹಳ ಕಷ್ಟದ ಕೆಲಸ. ವೇದಿಕೆಯಲ್ಲಿ ಶಾಸಕ ಸುರೇಶ್ ಶೆಟ್ಟಿ ಗುರ್ಮೆ, ಕಂಬಳ ಸಮಿತಿಯ ಜಿಲ್ಲಾಧ್ಯಕ್ಷ ಬೆಳಪು ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ, ಅದಾನಿ UPCL ಮುಖ್ಯಸ್ಥರಾದ ಕಿಶೋರ್ ಆಳ್ವ, MGR ಗ್ರೂಪ್ನ ಬಂಜಾರ ಪ್ರಕಾಶ್ ಶೆಟ್ಟಿ, ಸಂತೋಷ್ ಶೆಟ್ಟಿ ಪುಣೆ, ಅಡವೆ ನಂದಿಕೂರು ಕಂಬಳ ಸಮಿತಿಯ ಅಧ್ಯಕ್ಷ ಸುಕುಮಾರ್ ಶೆಟ್ಟಿ, ಕಾರ್ಯದರ್ಶಿ ನವೀನ್ ಚಂದ್ರ ಸುವರ್ಣ, ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್, ಮಿಥುನ್ ಆರ್ ಹೆಗ್ಡೆ, ನವೀನ್ ಚಂದ್ರ ಶೆಟ್ಟಿ ಮುಂತಾದ